ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಹೊಸ ವರ್ಷದಲ್ಲಿ ಇದು ನಾನು ರೆಕಾರ್ಡ್ ಮಾಡ್ತಾ ಇರೋಂಥ ಮೊದಲನೇ ವೀಡಿಯೋ. ಎಲ್ಲರೂ ಈ ಹೊಸ ವರ್ಷ ನಿಮ್ಮೆಲ್ಲರೂ ಇನ್ನಷ್ಟು ಹೆಚ್ಚು ಖುಷಿಯನ್ನು ತರಲಿ, ನಿಮ್ಮ ಜೀವನ ಇನ್ನಷ್ಟು ಏಳಿಗೆ ಆಗಲಿ, ನಿಮ್ಮ ಕನಸುಗಳು ನನಸಾಗುತ್ತಾ ಇನ್ನಷ್ಟು ಹತ್ತಿರ ಆಗಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ವೀಡಿಯೋ ಶುರು ಮಾಡೋಣ. ಸ್ನೇಹಿತರೆ, ನ್ಯೂ ಇಯರ್ ದಿನ ಮೈಂಡ್ ಗೇಮ್ಸ್ದು ಒಂದು ಅಪ್ಡೇಟ್ ಬಂತು ಸ್ನೇಹಿತರೆ. ಎಲ್ಲ ಅಪ್ಡೇಟ್ ಮಾಡೇ ಇರೋ ಅಂತ ಅಂದ್ಕೊಂಡಿದ್ದೀನಿ ಮೈಂಡ್ ಗೇಮ್ ಯೂಸರ್ಸು. ಇದರಲ್ಲಿ ಹಲವಾರು ಚೇಂಜಸ್ ಆಗಿದೆ, ಸ್ಪೆಷಲಿ ಹೊಸ ಹೊಸ ಗೇಮ್ಸ್ ಎಲ್ಲ ಆ್ಯಡ್ ಆಗಿದೆ. ಜೊತೆಗೆ ಟೀಮ್ ವರ್ಸಸ್ ಟೀಮ್ ಆಪ್ಷನ್ ಕೂಡ ಬಂದಿದೆ ಸ್ನೇಹಿತರೆ. ಸೊ ಟೀಮ್ ವರ್ಸಸ್ ಟೀಮಲ್ಲಿ ಯಾವ್ಯಾವ ಗೇಮ್ಸ್ನ ಆಡ್ಬೋದು, ಹಾಗೆ ಹೊಸ ಗೇಮ್ಸ್ ಯಾವ್ದ್ಯಾವುದು, ಜೊತೆಗೆ ಇವತ್ತೊಂದು ಗೇಮನ್ನು ಕೂಡ ನಾವು ಪ್ರಾಕ್ಟಿಕಲಾಗಿ ಆಡೋಣ. ಅದು ಯಾವುದಪ್ಪ ಅಂತಂದರೆ ಕ್ವಿಜ್ ಗೇಮ್ನ ನಾವು ಈಗ ಆನ್ಲೈನ್ ಪ್ಲೇಯರ್ ಜೊತೆ ಆಡ್ಬೋದು. ಮೊದಲು ನಾನು ನಿಮಗೆ ಟ್ವಿಟರಲ್ಲಿ ಮಾಡಿ ತೋರಿಸಿದ್ದೆ, ಅದರಲ್ಲಿ ನಾವು ಬರೀ ಇಂಡಿವಿಜುವಲ್ ಆಗಿ ಅಂದರೆ ನಮ್ಮನ್ನ ನಾವು ಚಾಲೆಂಜ್ ಮಾಡ್ಕೊಬೋದಾಗಿತ್ತು ಅಷ್ಟೇ, ಪ್ಲೇ ಅಲೋನಲ್ಲಿತ್ತು. ಈಗ ನಾವು ರಿಯಲ್ ಪ್ಲೇಯರ್ ಜೊತೆ ಆನ್ಲೈನಲ್ಲಿ ಆಡ್ಬೋದು. ಸೊ ನಿಮ್ಮ ಸ್ನೇಹಿತರನ್ನ ಚಾಲೆಂಜ್ ಮಾಡ್ಬೋದು. ಇದು ತುಂಬಾ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. ಈಗ ಮೊದಲಿಗೆ ಏನು ಮಾಡೋಣ ಅಂತಂದರೆ ಪ್ಲೇ ಆನ್ಲೈನ್ ಕೊಡೋಣ. ಟೀಮ್ ವರ್ಸಸ್ ಟೀಮ್ ಇದೆ ಅಲ್ವಾ ಮೇನು. ಟೀಮ್ ವರ್ಸಸ್ ಟೀಮ್ ಮೊದಲು ಓಪನ್ ಆಗ್ತಾ ಇರಲಿಲ್ಲ, ಈಗ ಓಪನ್ ಆಗ್ತಾ ಇದೆ. ಟೀಮ್ ವರ್ಸಸ್ ಟೀಮಲ್ಲಿ ಯಾವ ಗೇಮ್ ಆಡ್ಬೋದಪ್ಪ ಅಂತಂದರೆ ನಾವು ಮೆಮೊರಿ ಆಡ್ಬೋದು. ಆಮೇಲೆ ಸ್ಟ್ರೀಟ್ ಫೈಟರ್ಸ್, ಈ ಎರಡು ಗೇಮ್ಸ್ನ ನಾವು ಟೀಮ್ ವರ್ಸಸ್ ಟೀಮಲ್ಲಿ ಆಡ್ಬೋದು. ಇದು ಯಾವ ರೀತಿ ಆಡೋದು ಅಂತ ಮುಂದೆ ನೋಡೋಣ. ಇವತ್ತು ನಾವು ಕ್ವಿಜ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಸುಮ್ಮನೆ ನಾನು ಸ್ಟಾರ್ಟಿಂಗಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಮೆಮೊರಿಯಲ್ಲಿ ಇನ್ನೊಂದು ಚೇಂಜ್ ಆಗಿದೆ ಸ್ನೇಹಿತರೆ. ಏನಪ್ಪ ಅಂತಂದರೆ ಮೊದಲು ಮೆಮೊರಿಯಲ್ಲಿ ನಮಗೆ ಬರೀ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಮಾತ್ರ ಸಿಗ್ತಾ ಇತ್ತಲ್ವಾ. ಈಗ ನೋಡಿ ಇಲ್ಲಿ ನಮಗೆ ಅನಿಮಲ್ಸು ಮತ್ತು ಕಲರ್ಸು ಆ್ಯಡ್ ಆಗಿದೆ, ಎರಡು ವೇರಿಯಂಟ್ ನೋಡಿ. ಒಂದು ಇದು ಫ್ರೂಟ್ಸು, ಇದು ಮೊದಲೇ ಇತ್ತು ನಿಮ್ಗೆ ಗೊತ್ತು, ಆ್ಯಪಲ್ಲು, ಬನಾನಾ, ಆಮೇಲೆ ವೆಜಿಟೇಬಲ್ಸ್ ಇನ್ಕ್ಲೂಡ್ ಆಗ್ತಾ ಇತ್ತು ಅದರಲ್ಲಿ. ಇದು ಅನಿಮಲ್ಸಲ್ಲಿ ನಮಗೆ ಶೀಪು, ಕ್ಯಾಟು, ಡಾಗು ಈ ಥರದ್ದೆಲ್ಲ ಸಿಗುತ್ತೆ. ಕ್ರೋಕೊಡೈಲ್, ಲಯನ್, ಟೈಗರ್ ಈ ಥರದ್ದೆಲ್ಲ ಸಿಗುತ್ತೆ. ಕಲರ್ಸು ಇದರಲ್ಲಿ ಮಾಮೂಲಿ ಕಲರ್ಸು ರೆಡ್ಡು, ಗ್ರೀನು, ಆರೆಂಜು, ವೈಟು, ಬ್ಲ್ಯಾಕು ಇದೆ, ಈ ಥರದ್ದೆಲ್ಲ ಸಿಗುತ್ತೆ. ಸೊ ನಮ್ಗೆ ಯಾವ ವೇರಿಯಂಟ್ ಬೇಕೋ ಅದನ್ನ ನಾವು ಆಡ್ಬೋದು. ಮಾಮೂಲಿ 14 ನಂಬರು, 22 ನಂಬರು ಅದೆಲ್ಲ ಮಾಮೂಲಿ ಹಂಗೆ ಇದೆ. 30 ನಂಬರು, 38, 46. ಓಕೆ, ನೆಕ್ಸ್ಟು ಬ್ಯಾಕ್ ಬರೋಣ. ಈಗ ಯಾವ್ದ್ರಲ್ಲಿ ಹೋಗೋಣಪ್ಪ ಅಂತಂದರೆ ಇದ್ರಲ್ಲಿ ಹೋಗೋಣ. ಪ್ಲೇ ಟೀಮ್ ಯಾವುದಿದು, ಇನ್ನೊಂದ್ಸಲ ಬ್ಯಾಕ್. ಪ್ಲೇ ಆನ್ಲೈನ್. ಪ್ಲೇ ಆನ್ಲೈನಲ್ಲಿ ನೋಡಿ ಏನೇನು ಆಡ್ಬೋದು. ಈಗ ನಾವು ಮೊದಲು ಕೆಲವೊಂದು ಗೇಮ್ಸ್ ಮಾತ್ರ ಇತ್ತು, ಈಗ ಹೊಸದಾಗಿ ಆ್ಯಡ್ ಆಗಿರೋದು ಯಾವುದು ನೋಡೋಣ. ಚೆಸ್ಸು ಚೆಕ್ಕರ್ಸ್ ಮೊದಲೇ ಇತ್ತು, ಮಿಲ್ಸ್ ಇತ್ತು, ಇದು ಇತ್ತು, ಪೆನಲ್ಟಿ ಕಿಕ್ಸ್ ಇತ್ತು, ಇದು ಇತ್ತು. ಇದ್ರ ಬಗ್ಗೆ ಎಲ್ಲ ಟ್ಯೂಟೋರಿಯಲ್ಸ್ ಮಾಡಿದ್ದೀನಿ ನಾನು. ಹೈಡ್ ಆ್ಯಂಡ್ ಸೀಕ್ ಇದು ಹೊಸ ಗೇಮ್ ಸ್ನೇಹಿತರೆ. ಹೈಡ್ ಆ್ಯಂಡ್ ಸೀಕ್ ಅನ್ನೋಂಥದ್ದು, ಇದು ಯಾವ ರೀತಿ ಆಡೋದು ಅಂತ ಮುಂದೆ ತಿಳ್ಕೊಳ್ಳೋಣ. ನೆಕ್ಸ್ಟು ಡೈಮಂಡ್ ಹೈಸ್ಟ್ ಅಂತ ಒಂದು ಗೇಮ್ ಇದೆ, ಇದನ್ನು ಕೂಡ ನಾವು ನೆಕ್ಸ್ಟ್ ಮುಂದೆ ತಿಳ್ಕೊಳ್ಳೋಣ ಯಾವ ರೀತಿ ಆಡೋದು ಅಂತ. ಮೆಮೊರಿ ನಿಮ್ಗೆ ಗೊತ್ತೇ ಇದೆ. ಡಾಮಿನೋಸ್ ಇದ್ರ ಬಗ್ಗೆ ಟ್ಯೂಟೋರಿಯಲ್ ಮಾಡಿಲ್ಲ, ಬರುತ್ತೆ. ಬಿಂಗೋ ಇದ್ರ ಬಗ್ಗೆ ಟ್ಯೂಟೋರಿಯಲ್ ಆಗಿದೆ, ಇದು ಟ್ಯೂಟೋರಿಯಲ್ ಆಗಿದೆ. ಪಜಲ್ಲು ಕೂಡ ಆನ್ಲೈನ್ ಆಡ್ಬೋದು. ಇದು ಮೊದಲು ಪ್ಲೇ ಅಲೋನಲ್ಲಿತ್ತು. ಸೊ ಈ ಪಜಲ್ ಯಾವ ರೀತಿ ಆಡೋದು ಅಂತ ಮುಂದೆ ತಿಳಿಸ್ತೀನಿ ನಾನು ನಿಮಗೆ. ಕ್ವಿಝು ಮತ್ತು ಕ್ರಿಕೆಟು ಸ್ನೇಹಿತರೆ, ಇದೆರಡು ಮೊದಲು ನಾವು ಆನ್ಲೈನ್ ಆಡೋಕ್ಕಾಗ್ತಿರಲಿಲ್ಲ, ಬರೀ ಪ್ಲೇ ಅಲ್ಲೋನ್ ಆಡ್ಬೋದಾಗಿತ್ತು. ಈಗ ಆನ್ಲೈನ್ ನಾವು ಕ್ರಿಕೆಟ್ ಮತ್ತು ಕ್ವಿಝ್ ಆಡ್ಬೋದು. ಕ್ರಿಕೆಟ್ ಯಾವ ರೀತಿ ಆಡೋದು ಅಂತ ನಾವು ಮುಂದಿನ ಟ್ಯೂಟೋರಿಯಲಲ್ಲಿ ತಿಳ್ಕೊಳ್ಳೋಣ. ಇವತ್ತು ಕ್ವಿಝ್ ನೋಡೋಣ. ಓಕೆ, ಕ್ವಿಝ್ ಸೆಲೆಕ್ಟ್ ಮಾಡ್ತೀವಿ. ಓಕೆ, ಇಲ್ಲಿ ಎಷ್ಟು ಪಾಯಿಂಟ್ಸ್ ಬೇಕು ಅಂತ 10, 20, 30. ಓಕೆ, 3 ಥರ ಇದೆ. ಈಗ ನಾನು 30 ಪಾಯಿಂಟ್ ಇಡ್ತೀನಿ. ನೆಕ್ಸ್ಟ್ ವೇರಿಯಂಟ್ ಯಾವ್ದು ಬೇಕು ಅಂತ ಇಲ್ಲಿ 2 ಡಿಜಿಟ್ ಎಡಿಷನ್ ಇಡೋಣ. ಇಲ್ಲಿ ಮೊದಲೇ ನಾನು ಕ್ವಿಝ್ ಟ್ಯೂಟೋರಿಯಲ್ ಮಾಡಿದ್ನಲ್ಲ, ಅದ್ರಲ್ಲಿ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ ಇಲ್ಲಿ ಏನೇನಿದೆ. 2 ಡಿಜಿಟ್ ಎಡಿಷನ್, 3 ಡಿಜಿಟ್ ಎಡಿಷನ್, 2 ಡಿಜಿಟ್ ಸಬ್ಟ್ರಾಕ್ಷನ್, 2 ಡಿಜಿಟ್ ಮಲ್ಟಿಪ್ಲಿಕೇಶನ್, ಈ ಥರದ್ದೆಲ್ಲ ಇದೆ. ಈಗ ನಾವಿಲ್ಲಿ 2 ಡಿಜಿಟ್ ಎಡಿಷನ್ ಸೆಲೆಕ್ಟ್ ಮಾಡಿ ಓಪನ್ ಬೇಡ, ವಿಎ ಲಿಂಕ್ ರೂಮ್ ಕ್ರಿಯೇಟ್ ಮಾಡೋಣ. ವಿಎ ಲಿಂಕ್ ಕ್ರಿಯೇಟ್ ಮಾಡೋಣ. ಕಾವ್ಯ ಜಾಯ್ನ್ ಆಗ್ತಾರೆ ಇವತ್ತು, ಅವ್ರ ಜೊತೆ ಆಡೋಣ. ಕ್ರಿಯೇಟ್ ರೂಮ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಗೇಮ್ ಯಾವ ರೀತಿ ಆಡೋದು ಅಂತ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಸ್ನೇಹಿತರೆ. ಯಾಕಪ್ಪ ಅಂತಂದರೆ ಆಡೋವಾಗ ನಮಗೆ ಟೈಮ್ ಇರಲ್ಲ ಅಲ್ಲಿ. ಸೊ ಇದು ನಾನು ಮುಂಚೆ ಕ್ವಿಜ್ ಗೇಮ್ ಮಾಡಿದ್ನಲ್ಲ, ಆ ಗೇಮ್ ಟ್ಯೂಟೋರಿಯಲ್ ನೋಡಿದರೆ ನಿಮಗೆ ಐಡಿಯಾ ಇರುತ್ತೆ. ಅಲ್ಲಿ ಒಂದು ಕ್ವಶನ್ ಕೇಳ್ತಾ ಇತ್ತು, 4 ಆಪ್ಷನ್ ಇರ್ತಾಯಿತ್ತು. ರೈಟ್ ಆನ್ಸರ್ನ ನಾವು ಕ್ಲಿಕ್ ಮಾಡಬೇಕಾಗಿತ್ತು ಅಲ್ವಾ. ಇದು ಅದೇ ರೀತಿಯೇ, ಬಟ್ ಇಲ್ಲೇನು ಅಂತಂದರೆ
ಇಬ್ಬರು ಕ್ವಶನ್ ಬರುತ್ತೆ. ಓಕೆ, ಯಾರು ಫಸ್ಟ್ ಆನ್ಸರ್ ಮಾಡ್ತಾರೋ ಅವ್ರಿಗೆ ಪಾಯಿಂಟು. ಓಕೆ, ಈಗ ನಾವು 30 ಪಾಯಿಂಟ್ ಇಟ್ಟಿರೋದ್ರಿಂದ 30 ಪಾಯಿಂಟ್ಸ್ ಯಾರು ಫಸ್ಟ್ ರೀಚ್ ಆಗ್ತಾರೋ ಅವ್ರು ವಿನ್ ಆದಂಗೆ. ಇಲ್ಲಿ ಇನ್ನೊಂದು ಕ್ಯಾಚ್ ಇದೆ. ಏನಪ್ಪ ಅಂತಂದರೆ, ನಾನು ಏನಾದರೂ ರಾಂಗ್ ಆನ್ಸರ್ ಕೊಟ್ಟರೆ ಪಾಯಿಂಟು ಆಪೋನೆಂಟ್ಗೆ ಹೋಗುತ್ತೆ ಆಟೋಮೆಟಿಕಲಿ. ಅವ್ರು ರೈಟ್ ಆನ್ಸರ್ ಕೊಟ್ಟಿಲ್ಲ ಅಂತಂದ್ರೂ ಕೂಡ ನಾನೊಂದು ವೇಳೆ ಹರಿಬರಿ ಮಾಡಿ ಅಂತಂದರೆ ಬೇಗ ಯಾರು ಕ್ಲಿಕ್ ಮಾಡ್ತಾರೋ ಅವ್ರಿಗೆ ಅಲ್ವಾ ಪಾಯಿಂಟು. ಬೇಗ ಅಂತಂದರೆ ರೈಟ್ ಆನ್ಸರ್ ಕ್ಲಿಕ್ ಮಾಡಬೇಕು. ಒಂದು ವೇಳೆ ನೀವು ವೇಗವಾಗಿ ಕ್ಲಿಕ್ ಮಾಡೋ ಅಂತ ಬರದಲ್ಲಿ ರಾಂಗ್ ಆನ್ಸರ್ ಕ್ಲಿಕ್ ಮಾಡಿದ್ರೆ ಆಪೋನೆಂಟಿಗೆ ಪಾಯಿಂಟ್ ಹೋಗುತ್ತೆ. ಆಪೋನೆಂಟ್ ಏನಾದ್ರು ರಾಂಗ್ ಆನ್ಸರ್ ಕ್ಲಿಕ್ ಮಾಡಿದ್ರೆ ನನಗೆ ಪಾಯಿಂಟ್ ಬರುತ್ತೆ. ಓಕೆ, ಸೊ ಫಸ್ಟು ಯಾರು ರೈಟ್ ಆನ್ಸರ್ ಕ್ಲಿಕ್ ಮಾಡ್ತಾರೋ ಅವ್ರಿಗೆ ಪಾಯಿಂಟು. ಒಂದು ವೇಳೆ ರಾಂಗ್ ಆನ್ಸರ್ ಕ್ಲಿಕ್ ಮಾಡಿದ್ರೆ ಆಪೋನೆಂಟಿಗೆ ಪಾಯಿಂಟು. ಆ ರೀತಿ ಯಾರು 30 ಪಾಯಿಂಟಿಗೆ ರೀಚ್ ಆಗ್ತಾರೋ ಅವ್ರು ವಿನ್ ಆಗ್ತಾರೆ. ನಾವು ಅಲ್ಲಿ ಪಾಯಿಂಟ್ಸ್ ಕೂಡ ನೋಡ್ತಾ ಇರ್ಬೋದು ಯಾರ್ದು ಎಷ್ಟಾಗಿದೆ ಅಂತ. ಸೊ ಈಗ ನಾವು ರೂಮ್ ಕ್ರಿಯೇಟ್ ಮಾಡಿಬಿಟ್ಟು ಗೇಮ್ನ ಆಡೋಣ. ಓಕೆ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಈಗ ಕಾವ್ಯ ಅವ್ರು ಜಾಯ್ನ್ ಆದಮೇಲೆ ವಿಡಿಯೋ ಕಂಟಿನ್ಯೂ ಆಗುತ್ತೆ. ಓಕೆ ಫ್ರೆಂಡ್ಸ್, ಈಗ ಕಾವ್ಯ ಅವ್ರು ಬಂದಿದ್ದಾರೆ. ಈಗ ಅವ್ರನ್ನ ಪ್ಲೇಯರ್ 2 ಆ್ಯಡ್ ಮಾಡೋಣ. ಆಡಿಯನ್ಸ್ಗೂ ಆ್ಯಡ್ ಮಾಡ್ಬೋದು. ಈಗ ಪ್ಲೇಯರ್ 2 ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ, ಪ್ಲೇಯರ್ 2 ಆ್ಯಡ್ ಆಗಿದ್ದಾರೆ. ಈಗ ಸ್ವಲ್ಪ ಸ್ಪೀಚ್ ರೇಟ್ ಫಾಸ್ಟ್ ಇಟ್ಕೊತೀನಿ ಸ್ನೇಹಿತರೆ. ಯಾಕಪ್ಪ ಅಂತಂದರೆ ಇನ್ನು ಆಡಬೇಕು ಅಂತಂದರೆ ನಾವು ಸ್ಪೀಚ್ ರೇಟ್ ಫಾಸ್ಟ್ ಇಡಲೇಬೇಕು. ಇಲ್ಲಾಂತಂದರೆ ನಂಬರ್ಸ್ ಎಲ್ಲ ಸ್ಲೋ ಆಗಿ ರೀಡ್ ಮಾಡಿದ್ರೆ ನಮಗೆ ಕ್ಲಿಕ್ ಮಾಡೋಕೆ ಕಷ್ಟ ಆಗುತ್ತೆ. ಹಂಗಾಗಿ ಇದೊಂದು ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಇಷ್ಟು ಸ್ವಲ್ಪ ಸ್ಲೋ ಮಾಡಿ. ಓಕೆ, ಇಷ್ಟು ಇಟ್ಕೊತೀನಿ ನಾನು. ಈಗ ಗೇಮ್ ಸ್ಟಾರ್ಟ್ ಮಾಡ್ತೀನಿ ಸ್ನೇಹಿತರೆ. ನೋಡಿ, ಕ್ವಶನ್ ಬರ್ತಾ ಹೋಗುತ್ತೆ. ಯಾರು ಫಸ್ಟ್ ರೈಟ್ ಆನ್ಸರ್ ಕ್ಲಿಕ್ ಮಾಡ್ತಾರೋ ಅವ್ರು ವಿನ್ ಅಷ್ಟೇ. ಓಕೆ, ಅಂದರೆ ಅವ್ರು ವಿನ್ ಅಂದರೆ ಅವ್ರಿಗೆ ಪಾಯಿಂಟ್ ಆಗುತ್ತೆ. 30 ಪಾಯಿಂಟ್ ಯಾರು ರೀಚ್ ಮಾಡ್ತಾರೋ ಅವ್ರು ವಿನ್ನು. 20 ಇಟ್ಟರೆ 20 ಪಾಯಿಂಟ್ ಯಾರು ಫಸ್ಟ್ ರೀಚ್ ಆಗ್ತಾರೋ ಅವ್ರು ವಿನ್ನು. 10 ಇಟ್ಟರೆ 10 ಪಾಯಿಂಟ್ ಫಸ್ಟ್ ಯಾರು ರೀಚ್ ಆಗ್ತಾರೋ ಅವ್ರು ವಿನ್ನು. 30ನಲ್ಲಿ 16 ಯಾರು ಆನ್ಸರ್ ಮಾಡ್ತಾರೋ ಅವ್ರು ವಿನ್. ಹಂಗಲ್ಲ, ಇದು ಫುಲ್ಲು 30 ಪಾಯಿಂಟು ಯಾರು ರೀಚ್ ಆಗ್ತಾರೋ ಅವರು. ಓಕೆ, ಈಗ 30 ಇಟ್ಟಿದ್ದೀವಲ್ಲ ನಾವು. ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 51 plus 23 74. ಓಕೆ, ನಾನೇ ಕರೆಕ್ಟ್. ನೋಡಿ, 10 ಅಂತಂದರೆ ಫಸ್ಟು 1 ಬರುತ್ತೆ, ನೆಕ್ಸ್ಟು 0 ಬರುತ್ತೆ. ಅಂತಂದರೆ ಪ್ಲೇಯರ್ 1 ಪಾಯಿಂಟು. ಹಾಂ, ನೋಡಿ, ಕಾವ್ಯ ಇನ್ಕರೆಕ್ಟ್ ಆಗಿರೋದ್ರಿಂದ ನನಗೆ ಆಟೋಮೆಟಿಕ್ ಪಾಯಿಂಟ್. ನೋಡಿ, 2-0 ಆಯ್ತಿದೆ. ನೋಡಿ, 2-0 ಆಗಿದೆ. ನೋಡಿ, ಈಗ ಕಾವ್ಯ ಕರೆಕ್ಟ್ ಆಯಿತು. ನನಗೆ ಇಲ್ಲಿ ರಾಂಗ್ ಆನ್ಸರ್ ಬಂತು. ಈಗ 2-1 ಆಗಿದೆ ಪಾಯಿಂಟ್. ನೋಡಿ, ಅವ್ರದ್ದು 2 ಪಾಯಿಂಟ್ ಆಯ್ತು. ಇಬ್ಬರದು 2 ಪಾಯಿಂಟ್ ಆಗಿದೆ. ಈಗ 30. ಓಕೆ, ನೋಡಿ, ಅವರು ಇನ್ಕರೆಕ್ಟ್ ಆಯಿತು. ನನಗೆ ಪಾಯಿಂಟ್ ಬಂತು. 3-2 ಆಗಿದೆ ಈಗ. ಹಾಂ, ನೋಡಿ, ಈಗ ಅವ್ರದ್ದು 3 ಆಯಿತು, ನಂದು 3 ಆಯಿತು. ಇಬ್ಬರದು 3 ಪಾಯಿಂಟ್ ಆಗಿದೆ. ನೋಡಿ, ಈಗ ನಂದಾಯಿತು 4-3. ನಂದು 4 over 3. ಇದೆಷ್ಟಪ್ಪ? ನೋಡಿ, ನಾನು ತಪ್ಪ ಆನ್ಸರ್ ಕ್ಲಿಕ್ ಮಾಡಿದೆ, ಅವ್ರಿಗೆ ಪಾಯಿಂಟ್ ಆಯಿತು. ಇಬ್ಬರದು 4-4 ಆಗಿದೆ. 82 plus 78 ಇದೆ. ನೋಡಿ, ಅವರು ಕ್ಲಿಕ್ ಮಾಡಿದ್ರು ಫಸ್ಟ್ ರೈಟ್ ಆನ್ಸರು. ಈಗ 39 plus 10. ಹಾಂ, ನೋಡಿ, ಅವ್ರಿಗೆ ಹಿಂಗೆ ನೋಡೋಣ. 90 plus 10. ಹಾಂ, ನನಗೆ ಪಾಯಿಂಟ್ ಬಂತು. ಅವ್ರು ರಾಂಗ್ ಕ್ಲಿಕ್ ಮಾಡಿದ್ರು. 98 plus 14. ಓಕೆ, ಅವ್ರಿಗೆ ಹೋಯ್ತು ಪಾಯಿಂಟು. 38 plus 82. You are correct. ಓಕೆ, ನಂದಿದು 6-7 ಅಂದರೆ ನಾನು 6, ಅವ್ರು 7. 51 plus 52. You are correct. ನೋಡಿ, ಆಪ್ಷನ್ ನನಗೆ ಬೇಗ ಸಿಕ್ತೀಗ. 31 plus 96. Kavya was correct. ಓಹ್, 18 plus 48. Kavya was correct. ಓಹ್ ಮೈ ಗಾಡ್. 19 plus 79. You are correct. ಓಕೆ, ನಾನು 8 or 9. 15 plus 94. Kavya was correct. 17 plus 82. You are correct. ಬೇಗ ಸಿಕ್ತು ನನಗೆ. ಇದು ಇಲ್ಲೇ ಇತ್ತು. 22 plus 78. Kavya was incorrect. ತಪ್ಪು ಕ್ಲಿಕ್ ಮಾಡಿದ್ರು ಅವರು. ನನಗೆ ಬಂತು ಪಾಯಿಂಟು. 31 plus 41. Kavya was correct. ಓಹ್ ಮೈ ಗಾಡ್. 23 plus 31. Kavya was correct. ಓಹ್, ನಾನು 10, ಅವ್ರು 12. 90 plus 38. You are incorrect. ಓಹ್, ಛೇ, ನಾನೇ ತಪ್ಪು ಕ್ಲಿಕ್ ಮಾಡಿದೆ. 128 ಕ್ಲಿಕ್ ಮಾಡಿದೆ. 74 plus 60. You are correct. ಓಕೆ, ಕರೆಕ್ಟ್ ಆನ್ಸರ್ ಈಗ ಸಿಕ್ತು ನನಗೆ. 31 plus 29. Kavya was incorrect. ತಪ್ಪು ಕ್ಲಿಕ್ ಮಾಡಿದ್ರು ಅವರು. ನನಗೆ ಸಿಕ್ತು ಪಾಯಿಂಟು. 69 plus 83. 60. Kavya was correct. ಓಹ್, 35 plus 65.
T100. You are correct. ಓಕೆ Score goal 13. 14. T100. ನಾನು 13 ಅವ್ರು 14. 39 plus 68. T127. T137. T100. Kavya was incorrect. ಹಾಂ ತಪ್ಪು ಕ್ಲಿಕ್ ಮಾಡಿದ್ರು ಸಮ ಆಯ್ತು ಅಂತ. 58 plus 31. A79. T89. C99. You are incorrect. ಓ ಛೇ ತಪ್ಪು ಕ್ಲಿಕ್ ಮಾಡೋದು 57 plus 89 ಕ್ವಶನೇ ಕೇಳಿಸ್ಕೊಂಡು. A157 plus 72 equals question mark. A139. T100. A100. Kavya was correct. ಓ ಛೇ ಕ್ಲಿಕ್ ಮಾಡೋಷ್ಟ್ರಲ್ಲಿ ಮಾಡೋದು ನೋಡಿ 36 plus 78. First A104. T100. You are correct. ಓಕೆ 81 plus 22. A103. Kavya was correct. ಓ ಫಸ್ಟಲ್ಲೇ ಇತ್ತದು ಟಕ್ ಅಂತ ಕ್ಲಿಕ್ ಮಾಡಿದ್ರು. 25 plus 79. T94. A84. T104. You are correct. ಓಕೆ T1 score goal 16. 17. ನಾನು 16 ಅವ್ರು 17. 92 plus 90. T212. T200. Kavya was incorrect. 92. ಸಮ ಆಯ್ತು ಈಗ. T2 score goal 17. 17. 84 plus 17. 131. T121. T111. Kavya was correct. ಓ ಮೈ ಗಾಡ್. A101. 23 plus 74. T87. A77. C97. You are correct. ಎಸ್ 27 plus 45. T72. You are correct. ಹಾಂ ನಾನು ಮುನ್ನಡೆ ಸಾಧಿಸೀನಿ ಈಗ ಮೋಸ್ಟ್ಲಿ. 33 plus 86. A109. Kavya was incorrect. ಅವರೇ ಒಂದು ಪಾಯಿಂಟ್ ಬಿಟ್ಟರು. 74 plus 89. 70. A163. T163. Kavya was correct. ಓ ಮೈ ಗಾಡ್ ನಾನು ಕ್ಲಿಕ್ ಮಾಡಿದೆ ಅಷ್ಟರಲ್ಲಿ ಅವ್ರು ಕ್ಲಿಕ್ ಆಯಿತು. 42 plus 15. A37. T47. C57. You are correct. ಎಸ್ 38 plus 63. T131. C100. Kavya was incorrect. ಅವರೇ ಒಂದು ಪಾಯಿಂಟ್ ಬಿಟ್ಟರು. 70 plus 72. A142. You are correct. ನಾನು ಕರೆಕ್ಟ್. 89 plus 69. A138. T138. Kavya was correct. T1 score goal 23. 20. 23 ನಾನು 20 ಅವರು. 12 plus 44. T56. T46. T56. Kavya was correct. ಓ ಮೈ ಗಾಡ್ ನಾನು ಕ್ಲಿಕ್ ಮಾಡೋಷ್ಟರಲ್ಲಿ ಕ್ಲಿಕ್ ಮಾಡಿಬಿಟ್ರು. 32 plus 41. T63. T73. You are correct. 20 plus 66. T96. Kavya was correct. 40 plus 88. T158. Kavya was correct. T1 score goal 24. 23. T158. 66 plus 34. C90. T100. You are correct. 13 plus 28. T41. T41. Kavya was incorrect. ತಪ್ಪು ಕ್ಲಿಕ್ ಮಾಡೋದು. 14 plus 91. C95. Kavya was incorrect. Score goal 27. 23. ನಾನು 27 ಅವ್ರು 96 23. plus 49. 65. T155. ಹಾಂ Kavya was correct. ಓ ಕರೆಕ್ಟ್. T1 score goal 27. 24. ನಾನು 27 ಅವ್ರು 40 plus 24. 85. T135. You are correct. 28 ಆಯ್ತು ನಂದು. ಇನ್ನು 2 ಪಾಯಿಂಟ್ ಬೇಕು ನನಗೆ. 30 plus 63. T113. T103. Kavya was correct. ಓ ಇನ್ನು 2 ಪಾಯಿಂಟು ನನಗೆ. 44 plus 82. A106. T136. Kavya was correct. ಓ ಕಮ್ ಬ್ಯಾಕ್ ಮಾಡ್ತಾ ಇರ. 56 plus 21. T97. T87. Kavya was correct. ಓ T9 score goal 28. 27. 28 ನಾವು 22 plus 95. T147. T137. T137. Kavya was correct. ಓ ಇಬ್ರದ್ದು ಈಕ್ವಲ್ ಆಯಿತು. 28 34 28. plus 47. 31. T61. T71. Kavya was incorrect. ನಾನು 1 ಪಾಯಿಂಟ್ ಬಂತು ಲಾಸ್ಟ್. 71 plus 58. Score goal 20. T139. You are incorrect. ಓ ಛೇ Score goal 29. 29. ಇಬ್ರದ್ದು 29 ಆಗಿದೆ. 70 plus 14. T94. T84. Kavya was correct. ಓ ಅವರೇ ಗೆದ್ರು Back to home. Kavya won the game. ನೋಡಿ ಕಾವ್ಯ ಒಂದ ಗೇಮ್. ಇಬ್ರದ್ದು 29 ಆಗಿತ್ತು. ಲಾಸ್ಟದು ಆ್ಯಕ್ಚುಲಿ ಈಸಿ ಕ್ವೆಶನ್ ಬಂದಿತ್ತು ಬಟ್ ಕ್ಲಿಕ್ ಮಾಡೋ ಅಷ್ಟು ಹುಡುಕಷ್ಟಲ್ಲ ಅವ್ರು ಕ್ಲಿಕ್ ಮಾಡಿದರು. Back to home. ಇದು ಏನಂದರೆ ಟೋಟ್ಲಿ ಬ್ಲೈಂಡ್ಗೆ ಸ್ವಲ್ಪ ಅಂದರೆ ಯಾರಿಗೆ ಫಸ್ಟ್ ಆಪ್ಷನ್ ಸಿಗುತ್ತೆ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಆಮೇಲೆ ಅಷ್ಟೇ ಮೈಂಡಲ್ಲಿ ಕ್ಯಾಲ್ಕುಲೇಷನ್ ಕೂಡ ಫಾಸ್ಟಾಗಿರಬೇಕಾಗತ್ತೆ. ಸೊ ನಾನು ಆ್ಯಕ್ಚುಲಿ 28ಅಲ್ಲಿದ್ದಾಗ 24ಅಲ್ಲೋ ಏನೋ ಇದ್ರು ಅನ್ಸುತ್ತೆ, 23ಅಲ್ಲೋ 24ಅಲ್ಲೋ ಬ್ಯಾಕ್ ಟು ಬ್ಯಾಕ್ ರೈಟ್ ಆನ್ಸರ್ ಕ್ಲಿಕ್ ಮಾಡ್ಕೊಂಬಂದರು ಬೇಗ. ಆಮೇಲೆ 28 ಈಕ್ವಲ್ ಆಯಿತು. ಆಮೇಲೆ ನನಗೆ ಒಂದು ಪಾಯಿಂಟ್ ಬಂತು, ಅದು ಅವರೇ ರಾಂಗ್ ಕ್ಲಿಕ್ ಮಾಡಿದ್ದಕ್ಕೆ ನನಗೊಂದು ಪಾಯಿಂಟ್ ಬಂತು. 29 ಆಯಿತು. ಆಮೇಲೆ 29 ಆಯಿತು. ಕೊನೆಗೆ ಅವರೇ 31 ರೀಚ್ ಆದರು. ನಾನು 29 ಮಾಡಿದೆ. Stop recording. Button. ನೋಡಿ ಈಗ ಬ್ಯಾಕ್ ಟು ಹೋಮ್ ಕೊಡ್ತೀನಿ. Kavya won the game. Back to home. ಕಾವ್ಯ ಒಂದ ಗೇಮ್ My face. Research. Speed rate. ನೋಡಿ ಇಲ್ಲಿ ತೋರಿಸ್ತೀನಿ ಈಗ. Speed rate winners list. Rank 1. Image. Kavya open parent 30 closed parent. ನೋಡಿ ರ್ಯಾಂಕ್ 1 ಕಾವ್ಯ 30 ಪಾಯಿಂಟ್ಸ್. Rank 2. If Cat Sin open parent 29 closed parent. ನಾನು 29 ಪಾಯಿಂಟು. ಇದು ಏನೋ ನೇಲ್ ಬೈಟಿಂಗ್ ಮ್ಯಾಚ್ ಅಂತಾರಲ್ಲ ಹಂಗಿತ್ತಿದು. ಕೊನೆಗೂ ಅವರು ಗೆಲುವನ್ನು ಸಾಧಿಸ್ಯಾರು. ಇದೇ ಥರ ನೀವು ಕೂಡ ಪ್ರಾಕ್ಟೀಸ್ ಮಾಡೋದು, ನಿಮ್ಮ ಫ್ರೆಂಡ್ಸ್ ಜೊತೆ ಚಾಲೆಂಜ್ ಮಾಡ್ಬೋದು. ಇಂಥ ಆಟ ಆಡೋದ್ರಿಂದ ಸ್ವಲ್ಪ ಮೈಂಡ್ ಎಕ್ಸಸೈಸ್ ಕೊಟ್ಟಂಗೂ ಆಗುತ್ತೆ. ನಮ್ಮ ಕ್ಯಾಲ್ಕುಲೇಷನ್
ಅಂದರೆ ಮೈಂಡಲ್ಲೇ ಕ್ಯಾಲ್ಕುಲೇಟ್ ಮಾಡೋ ಅಂಥ ಒಂದು ಸ್ಕಿಲ್ಲು ಇನ್ನೂ ಇಂಪ್ರೂವ್ ಆಗುತ್ತೆ. ನಮ್ಮ ಕಾನ್ಸಂಟ್ರೇಷನ್ ಪವರು ಹೆಚ್ಚಾಗುತ್ತೆ. ನೀವು 2 ಡಿಜಿಟಲ್ಲಿ ಓಕೆ ಅನಿಸಿದಾಗ ನೀವು 3 ಡಿಜಿಟ್ ಆಡ್ಬೋದು. ಆಮೇಲೆ ಮಲ್ಟಿಪ್ಲಿಕೇಶನ್ ಆಡ್ಬೋದು, ಇದು ಸಬ್ಸ್ಟ್ರಾಕ್ಷನ್ ಆಡ್ಬೋದು, ಮೈನಸ್ ಮಾಡೋದು, ಇದೆಲ್ಲ ಆಡ್ಬೋದು. ಓಕೆ, ಸೊ ನಾನು ಫಾರ್ ಎಕ್ಸಾಂಪಲ್ ಆಗಿ ನಿಮಗೆ ಈಗ 2 ಡಿಜಿಟ್ ಅಡಿಷನ್ ತೋರಿಸಿದ್ದೀನಿ. ಸೊ ಇದು ಇವತ್ತಿನ ಟ್ಯುಟೋರಿಯಲ್ ಆಗಿತ್ತು ಸ್ನೇಹಿತರೆ. ಇವತ್ತಿನ ಈ ಟ್ಯುಟೋರಿಯಲ್ಲು, ಈ ಗೇಮು ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಆಟ ಆಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಯಾವುದಾದ್ರು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.